ಶೈಕ್ಷಣಿಕ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ನ್ಯಾಯಾಲಯ ಸಂಕೀರ್ಣ ಮತ್ತು ವಕೀಲರ ಸಂಘದ ಕಟ್ಟಡದ ಉದ್ಘಾಟನೆ ನಡೆಯಿತು. ಭಾರತೀಯ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆ ಭಾರತ ಸಂವಿಧಾನ ಹಸ್ತಾಂತರಿಸುವ ಗೋಡೆ ಭಿತ್ತಿ ಚಿತ್ರಣ ಅನಾವರಣ ಮೂಲಕ ಉದ್ಘಾಟನೆ ನಡೆಯಿತು. ಜಿಲ್ಲಾ ನ್ಯಾಯಾಂಗ ಬೆಳಗಾವಿ ಲೋಕೋಪಯೋಗಿ ಇಲಾಖೆ ಚಿಕ್ಕೋಡಿ ವಿಭಾಗ ಹಾಗೂ ವಕೀಲರ ಸಂಘ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 21/12/2025 ಚಿಕ್ಕೋಡಿ ನೂತನ ಕಟ್ಟಡ ಕೋರ್ಟ್ ಚಾಲನೆ ನಡೆಯಿತು. ಬಂದಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಹಾಗೂ ಸಚಿವರುಗಳಿಗೆ ಹೂಗುಚ್ಛ ನೀಡುವ ಮೂಲಕ ಗೌರವ ಸಮರ್ಪಣೆ ಮಾಡಿದ್ರು. ಅದೇ ರೀತಿ ಸಮಾರಂಭದ ವೇಳೆ ವೇದಿಕೆ ಮೇಲೆ ಎಲ್ಲ ನ್ಯಾಯಮೂರ್ತಿಗಳು ಮತ್ತು ಸಚಿವರು ಹಾಗೂ ಸಂಘದ ಅಧ್ಯಕ್ಷರು ಸೇರಿಕೊಂಡು ದೀಪ ಪ್ರಜ್ವಲನೆ ಬೆಳಗಿಸುವ ಮೂಲಕ ಉದ್ಘಾಟನೆ ಸಮಾರಂಭ ನೆರವೇರಿಸಿದ್ರು. ನ್ಯಾಯಮೂರ್ತಿಗಳು ಕಾನೂನಿನ ಬಗ್ಗೆ ಹಾಗೂ ಸಂವಿಧಾನದ ವಿಶೇಷತೆಯ ಪ್ರಸ್ತಾವನೆ ಮಾಡಿ ಚಿಕ್ಕೋಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಾದಿಸಿರುವ ಬಗ್ಗೆ ತಿಳಿಸಿದ್ರು. ಈ ಒಂದು ಕಟ್ಟಡದ ಉದ್ಘಾಟನಾ ಸಮಾರಂಭ ಕುರಿತು ಚಿಕ್ಕೋಡಿ ವಕೀಲ ಸಂಘ ಅಧ್ಯಕ್ಷರು ಕಲ್ಲೇಶ್ವರ ಕಿವಡ ಸವಿಸ್ತಾರವಾಗಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿರುವ ಸಂವಿಧಾನ ವಿವರಣೆಗಳು ಹಾಗೂ ಶಿಶು ಕೇಂದ್ರದ ಬಗ್ಗೆ ಸೇರಿದಂತೆ ನ್ಯಾಯಾಂಗ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು. ಈ ಸಮಾರಂಭವನ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಪ್ರಸನ್ನ ಬಿ ವರಾಳೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಇವರು ಉದ್ಘಾಟಿಸಿ ಮಾತನಾಡಿದರು. ಇದು ಐತಿಹಾಸಿಕ ಕಟ್ಟಡ. ಇಂತಹ ಬೆಳವಣಿಗೆ ಬೇಕು. ಇದೇ ರೀತಿ ನ್ಯಾಯಾಲಯಗಳು ಉನ್ನತೀಕರಣ ಹೊಂದಬೇಕು. ಕಾನೂನಿನ ಅರಿವು ಎಲ್ಲಾ ಪ್ರಜೆಗಳಿಗೂ ದೊರಕಬೇಕು ಎಂದು ತಿಳಿಸಿದರು.